ಸೊ ಹಾಗಿದ್ರೆ ನಮ್ಮ ಮನೆಯಲ್ಲಿ 9 ಟ್ಯಾಂಕ್ಸಾ, ಏನಕ್ಕಿದು, ಯಾಕೆ ಇಷ್ಟೊಂದಿದೆ ಅಂತ ಯು ವಿಲ್ ಫಿಗರ್ ಇಟ್ ಔಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದೊಂದು ಟ್ಯಾಂಕು ಎಷ್ಟು ಡಿಫ್ರೆಂಟ್ ಆಗಿದೆ ಏನು ಎಲ್ಲ ನೋಡೋಣ. ನಾಟ್ ಆಲ್ ಪೆಟ್ಸ್ ಆ್ಯಕ್ಚುಲಿ ನೀಡ್ ಅ ಬೆಲಿ ರಬ್. ಕೆಲವುದಕ್ಕೆ ನೀರು ಮತ್ತು ಗುಳ್ಳೆಗಳೇ ಸಾಕು. ನಾನು ಯಾಕೆ ಹಿಂಗೆಲ್ಲ ಮಾತು ಶುರು ಮಾಡ್ತಾ ಇದ್ದೀನಿ ಅಂದರೆ, ಹೇ ಗೈಸ್, ವೆಲ್ಕಮ್ ಟು ಫಿಶ್ ಟ್ಯಾಂಕ್ ಟೂರ್ ಅನ್ಬೇಕಾ. ನಮ್ಮ ಮನೆಯಲ್ಲಿ 9 ಇದೆ. 9 ಕೋವಿಡ್ ಟೈಮಲ್ಲಿ ಎಲ್ಲರೂ ಮಕ್ಳು ಮಾಡ್ಕೊಂಡ್ರು. ನಾವು ಒಂದಾದ್ಮೇಲೆ ಒಂದು ಅಂತ ನಾಯಿ ಮೇಲೆ ನಾಯಿ ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಐ ಥಿಂಕ್ ನನ್ನ ಲೈಫಲ್ಲೆಲ್ಲ ಹೀಗೆ ಸ್ಟಾರ್ಟಿಂಗ್ ಒಂದಿಂದ ಶುರು ಆಗುತ್ತೆ, ಅದಾದಮೇಲೆ ಒಂದು ಫುಲ್ ಗ್ಯಾಪ್ ಇರುತ್ತೆ. ಆಮೇಲೆ ಕಟ್ಟಾದರೆ ಅದು ಏನೋ ಒಂದು ಟ್ರಿಗರ್ ಅಂತ ಒಂದು 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 ಅಂತ ಹಾಗೇ ಬೆಳ್ಕೊಂಡು ಹೋಗುತ್ತೆ. ಸೊ ಹಾಗಿದ್ರೆ ನಮ್ಮ ಮನೆಯಲ್ಲಿ 9 ಟ್ಯಾಂಕ್ಸಾ, ಏನಕ್ಕಿದು, ಯಾಕೆ ಇಷ್ಟೊಂದಿದೆ ಅಂತ ಯು ವಿಲ್ ಫಿಗರ್ ಇಟ್ ಔಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದೊಂದು ಟ್ಯಾಂಕು ಎಷ್ಟು ಡಿಫ್ರೆಂಟ್ ಆಗಿದೆ ಏನು ಎಲ್ಲ ನೋಡೋಣ. ಆ್ಯಂಡ್ ಬೈ ದ ವೇ, ಇಫ್ ಯು ಡಿಂಟ್ ನೋ, ಎಷ್ಟೊಂದು ಜನ ಥೆರಪಿಗೆ ಅಂತ ಹೋಗ್ತಾರೆ. ಮತ್ತು ಇನ್ನೊಂದಷ್ಟು ಜನ ಹಾಸ್ಪಿಟಲ್ಸ್ಗಳಿಗೆ ಹೋದಾಗ ಗಮನಿಸಿ, ಅಲ್ಲೆಲ್ಲ ರಿಸೆಪ್ಷನಲ್ಲೂ ದೊಡ್ಡ ದೊಡ್ಡ ಫಿಶ್ ಟ್ಯಾಂಕ್ಸ್ಗಳಿಟ್ಟಿರ್ತಾರೆ. ಯಾಕೆ ಅಂತ ಯೋಚನೆ ಮಾಡಿದಿರಾ? ನೀವೇನು ಥೆರಪಿಗೆ ಹೋಗಬೇಕಾಗಿಲ್ಲ. ಕೆಲವು ಸತಿ ಬರೀ ಮೀನುಗಳನ್ನು ಈಜಾಡೋದು ಅಥವಾ ಅದನ್ನು ಸುಮ್ಮನೆ ಗಮನಿಸ್ತಾ ಇದ್ರೇ ದಟ್ ಇಟ್ ಸೆಲ್ಫ್ ಇಸ್ ಥೆರಪಿ, ಆ್ಯಂಡ್ ದಟ್ ಕೈಂಡ್ ಆಫ್ ರೆಡ್ಯೂಸಸ್ ಅ ಲಾಟ್ ಆಫ್ ಸ್ಟ್ರೆಸ್. ಹೆನ್ಸ್ ವೆಲ್ಕಮ್ ಟು ದ ಫಸ್ಟ್ ಫಿಶ್ ಟ್ಯಾಂಕ್. ಟಡಾ, ಗಣೇಶನ್ ಕೂಡಿಸ್ಬಿಟ್ಟಿದ್ದೀವಿ. ಗಣೇಶಂಗೂ ಸ್ವಲ್ಪ ಸ್ಟ್ರೆಸ್ಸು ಕಮ್ಮಿ ಆಗಲಿ ಅಂತ ಇರೋ ಬರೋ ಎಲ್ಲ ಪಾಪ ಗಣೇಶಂಗೆ ಅಪ್ಲಿಕೇಶನ್ ಹಾಕಿ. ಸೊ ನಾವು ಈ ಟ್ಯಾಂಕ್ ಏನು ನೋಡ್ತಾ ಇದ್ದೀರಾ, ಇದರಲ್ಲಿರೋ ಫಿಶ್ ಹೆಸರು ಬಂದು ಟೆಟ್ರಾ ಫಿಶ್ ಅಂತ. ಟೆಟ್ರಾ ಫಿಶ್ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಐ ಥಿಂಕ್ ದಿಸ್ ಇಸ್ ಕಾಲ್ಡ್ ಟೈಗರ್ ಫಿಶ್. ಸೊ ಬೇಸಿಕಲಿ ಈ ಏರಿಯಾ ಏನು ನೋಡ್ತಾ ಇದ್ದೀರಾ, ನಮ್ಮ ಜಸ್ಟ್ ಕ್ಯೂರಿಯಸ್ ಸ್ಟುಡಿಯೋ ಏರಿಯಾ ಇದು. ಗೆಸ್ಟ್ ಇಲ್ಲಿ ಒಳಗೆ ಬಂದ ತಕ್ಷಣ ಇಲ್ಲಿ ಕೂತ್ಕೋತಾರೆ. ಓಕೆ, ದಿಸ್ ಇಸ್ ದಿ ವೇಟಿಂಗ್ ಏರಿಯಾ. ಇಲ್ಲಿಂದ ಹಿಂಗೆ ಬಂದ ತಕ್ಷಣವೇ ಇಲ್ಲಿ ಕೂರ್ತಾರೆ. ಆ್ಯಂಡ್ ಈ ಫಿಶ್ ಟ್ಯಾಂಕ್ ಏನಿದೆ, ಬಹುಶಃ ಇದು ಹೌದು, ದಿಸ್ ಇಸ್ ಅವರ್ ಫಸ್ಟ್ ಫಿಶ್ ಟ್ಯಾಂಕ್. ಕೋಇನ್ಸಿಡೆಂಟ್ಲಿ ಅದರಿಂದಲೇ ಶುರು ಮಾಡ್ತಾ ಇದ್ದೀವಿ. ಯಾವತ್ತು ಮೊದಲು ಬಂದಿದ್ದನ್ನು ಮರಿಬಾರ್ದಲ್ಲ. ಸೊ ಈ ಟ್ಯಾಂಕ್ ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ತೊಗೊಂಡಿದ್ದು. ಇಫ್ ಯು ಸಿ, ಇದು ಆಲ್ಮೋಸ್ಟ್ ಒಂದು 2-3 ಅಡಿ ಎತ್ತರದ ಟ್ಯಾಂಕು ಮತ್ತು ಸಿಲಿಂಡ್ರಿಕಲ್ ಟ್ಯಾಂಕ್ ಇದು, ಆಯಿತಾ. ನನಗೆ ಯಾವಾಗಲೂ ಲೈಫಲ್ಲಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗೇ ನಾನು ಹುಡುಕೋದು ಮಾಡೋದು ಎಲ್ಲ, ನನ್ನ ಜರ್ನಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ಟ್ಯಾಂಕ್ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅಲ್ಲಿವರೆಗೂ ಎಲ್ಲ ಅಡ್ಡಡ್ಡ ಅಗ್ಲಗ್ಲ ಟ್ಯಾಂಕ್ಗಳೆಲ್ಲ ನೋಡಿಬಿಟ್ಟಿದ್ದೆ, ಬೇಜಾರಾಗ್ಬಿಟ್ಟಿತ್ತು. ಸೊ ದಿಸ್ ಟ್ಯಾಂಕ್ ಹ್ಯಾಸ್ ಬಿನ್ ಫೇವ್ರೆಟ್. ಆ್ಯಂಡ್ ಏನು ಹೇಳೋದು, ಗೆಸ್ಟೆಲ್ಲ ಇಲ್ಲಿ ಬಂದು ಆರಾಮಾಗಿ ಅದನ್ನು ಕೂತು ನೋಡ್ತಾ ಇರ್ತಾರೆ. ಆ್ಯಂಡ್ ಇಟ್ಸ್ ವೆರಿ ಥೆರಪೆಟಿಕ್. ಮತ್ತು ನಾನು ಇದನ್ನು ತಂದಾಗ ಅವೆಲ್ಲ ಇಷ್ಟಿಷ್ಟೇ ಇತ್ತು ರೀ. ಮತ್ತು ಅದು ಎಷ್ಟು ದೊಡ್ಡದಾಗಿದೆ ನೋಡಿ. ಮತ್ತು ಕೆಲವುದೆಲ್ಲ ನೀವು ನಂಬಲೇಬೇಕು. ಸೊ ಈ ಫಿಶಸಲ್ಲಿ ಒಂದು ನಂಬಿಕೆ ಇದೆ. ನಿಮ್ಮ ಮನೆಯಲ್ಲಿ ಅಥವಾ ಯಾರೋ ಒಂಥರ ನೆಗೆಟಿವ್ ಎನರ್ಜಿ ಅಥವಾ ಏನೋ ಆ ಥರ ಎಲ್ಲ ಆದಾಗ ಅದು ಹೀರ್ಕೊಂಡು ಹೇಗದು ತೋರಿಸತ್ತೆ ಕೆಲವು ಫಿಶಸ್ಗಳು ಸತ್ತೋಗುತ್ತೆ ಅಂತ. ಸೊ ಆನೆಸ್ಟ್ಲಿ ಹ್ಯಾವ್ ಸೀನ್ ಕೆಲವು ಫೇಸ್ ಆಫ್ ಈ ಒಂದು ಸ್ಟುಡಿಯೋ ಏರಿಯಾದಲ್ಲಿ ಕೆಲವು ಸತಿ ತುಂಬ ಬೇಜಾರಾಗೋದು. ಅಯ್ಯೋ ಏನಪ್ಪ, ಇಷ್ಟು ದಿವಸ ಚೆನ್ನಾಗಿ ನೋಡ್ಕೊಂಡಿದ್ವಿ, ಎಲ್ಲ ಟೈಮಿಗೆ ಊಟ ಹಾಕಿದ್ದೀವಿ, ಎಲ್ಲ ಕರೆಕ್ಟಾಗಿತ್ತಲ್ಲ, ಯಾಕೆ ಅದೇ ಫಿಶ್ ಹೊರಟೋಯ್ತು ಅಂತಂದರೆ ಕೆಲವುದು ಗೊತ್ತಾಗಲ್ಲ. ಎಲ್ಲ ನಮ್ಮ ನಂಬಿಕೆಗೆ ಬಿಟ್ಟಿದ್ದು. ಹಾಗಾಗಿ ಕೆಲವರು ಅದನ್ನು ರೆಸ್ಪೆಕ್ಟ್ಫುಲಿ, ಓಕೆ ನಮ್ದು ಯಾವುದೋ ಒಂದು ನೆಗೆಟಿವ್ ಇದನ್ನು ಅದು ತೊಗೊಂಡಿದೆ, ನಮಗೋಸ್ಕರ ಅದು ಜೀವ ಕೊಟ್ಟಿದೆ ಅಂತ ಐ ಅಟ್ಲೀಸ್ಟ್ ಬಿಲೀವ್ ಆ್ಯಂಡ್ ಐ ಟೇಕ್ ಇಟ್ ಔಟ್. ಆ್ಯಂಡ್ ಅದನ್ನು ಮಣ್ಣು ಮಾಡ್ತೀವಿ, ಮರ್ಯಾದೆ ಕಳಿಸ್ಕೊಡ್ತೀವಿ. ನಾವು ಕೆಲವುದನ್ನು ನೋಡಿದ್ದೀವಿ. ಬಹುಶಃ ಇದು ಕೆಲವ್ರಿಗಿದು ಎಷ್ಟೋ ಜನ ತೊಗೊಂಡು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ. ಆಮೇಲೆ ಈ ಹಣ್ಣು ತರಕಾರಿಗಳದ್ದು ವೇಸ್ಟ್ದು ವೆಟ್ ವೇಸ್ಟ್ ಇರೋ ಏರಿಯಾಗೆ ಹಾಕ್ಬಿಡ್ತಾರೆ. ಅಥವಾ ಕೆಲವುದು ಮನೆಯಲ್ಲಿ ಯಾವುದೋ ನಾಯಿಗಳು ಇನ್ನೇನಾರು ಇದೆ ಅವರು ಡೈರೆಕ್ಟಾಗಿ ಹಿಂಗೆ ಎಸ್ದುಬಿಡ್ತಾರೆ. ಸೊ ಆ ಥರದ್ದೆಲ್ಲ ಮಾಡದೆ ಫಾರ್ ಮಲ್ಟಿಪಲ್ ರೀಸನ್ಸ್. ಒಂದು ಹೈಜೀನು, ಎರಡನೇದು ಅದಕ್ಕೆ ಕೊಡಬೇಕಾಗಿರೋ ಗೌರವ. ಸೊ ಹಾಗಾಗಿ ದೀಸ್ ಆರ್ ಸಮ್ಥಿಂಗ್ಸ್ ದಟ್ ಐ ಫಾಲೋ. ಸೊ ಈಗ ಫಸ್ಟ್ ಅಕ್ವೇರಿಯಮ್ ಆಯ್ತಲ್ಲ, ಈಗ ಎರಡನೇ ಅಕ್ವೇರಿಯಮ್ ಕಡೆಗೆ ಹೋಗೋಣವಾ. ಹಿಂಗೆ ಹೋಗೋಣವಾ, ಹಂಗೆ ಹೋಗೋಣವಾ, ಎಲ್ಲೋದ್ರೂ ಅಕ್ವೇರಿಯಮ್ ಇದೆ. ಬನ್ನಿ, ಲೆಟ್ಸ್ ಗೋ ರೈಟ್. ಮತ್ತು ಬೈ ದ ವೇ, ಐ ಆಮ್ ನಾಟ್ ಅ ಫಿಶ್ ಎಕ್ಸ್ಪರ್ಟ್. ಕೆಲವುದು ಫಿಶಸ್ಗಳ ಹೆಸರು ನೀವೇ ಕಮೆಂಟ್ ಮಾಡಿ. ಓಕೆ, ದಟ್ಸ್ ಹೌ ವಿ ಕನೆಕ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಈ ವೈಟ್ ಇದು ಏನೋ ಕರೀತಾರೆ, ಇದ್ರದ್ದು ಏನು ಹೆಸರು. ಮತ್ತು ಇನ್ನೊಂದು ಗಪ್ಪಿ ಫಿಶ್ ಅಂತ ಇದೆ,
ಮತ್ತು ಈ ಫಿಶ್ದು ಇದ್ರ ಹೆಸರೇನು, ಈ ಹಿಂದ್ಗಡೆ ಇದೆಯಲ್ಲ ಗೊರೆಮೆನೋ ಯಾವುದೋ ಆ ಥರದ್ದು, ಗೊರೆಮೆ ಅನ್ಸತ್ತದು, ಬ್ಲೂ ಗೊರೆಮೆ. ಫಿಶ್ಗಳದ್ದು ಹೆಸರು ನೀವು ಕಮೆಂಟ್ ಮಾಡಿ. ಅಟ್ ದ ಸೇಮ್ ಟೈಮ್ ನಿಮ್ಮ ಫೇವ್ರೆಟ್ ಫಿಶಸ್ ಯಾವುದು ಅದನ್ನು ಕೂಡ ತಿಳಿಸಿ. ಓಕೆ, ನಾವು ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಏರಿಯಾ. ಬನ್ನಿ ಬನ್ನಿ, ಇಲ್ಲಿ ಮಾಲಾಶ್ರೀ ಅವರ ತೋರಿಸ್ತೀವಿ ಬನ್ನಿ. ನಾಚ್ಕೋತಾ ಇದ್ದಾಳೆ, ಇವರೇ ಮಾಲಾಶ್ರೀ ಅಂತ ನೋಡಿ. ಮೈ ಡಿಯರ್ ಡೈರೆಕ್ಟರ್ಸ್, ಮಾಲಾಶ್ರೀ ಮೇಡಮ್ ಡೇಟ್ ಸಿಕ್ಕಿಲ್ಲ ಅಂದರೆ ಇವ್ರು ರೆಡಿ ಇದ್ದಾರೆ. ಇವಳು ವೇದ, ನಮ್ಮ ಪ್ರೊಡ್ಯೂಸರು ಆಫ್ ಜಸ್ಟ್ ಕ್ಯೂರಿಯಸ್. ಮತ್ತೆ ಈಗ ಇಲ್ಲಿ ಶೀಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಏನಮ್ಮ ವೇದ, ನೀನು ಯಾವ ವೇದನಮ್ಮ? ಸಾಮಾನ, ಯಜುರ್ವೇದನ, ಋಗ್ವೇದನ? ಪ್ರೀತಿ ತಾನೇ ಪಂಚಮ ವೇದ. ಪಂಚಮ ವೇದ. ಇವಳಿಗೆಲ್ಲ ಕಾಲೇಜಿಂದ ರೇಗ್ಸಿ ರೆಡಿ ಆಗ್ಬಿಟ್ಟಿದ್ದಾಳೆ. ನಮ್ ಬಿಗ್ ಬಾಸ್ ವಾಯ್ಸ್ ಓವರ್ ಇದಾರಲ್ಲ, ಅವರು ಪಂಚಮ ವೇದ ಅಂತಿರ್ತಾರೆ. ಶ್ರೀನಿ ಅವರಾ? ಇಲ್ಲ ಅವ್ರ ಹೆಸರು ಹೇಳೋವಾಗಿಲ್ಲ. ಆ ಸೀಕ್ರೆಟ್ ನನಗೆ ಗೊತ್ತು, ಯಾಕಂದ್ರೆ ಅವರು ನಮ್ಮ ಬಿಗ್ ಎಫ್ ಎಮ್ ಅಲ್ಲೇ ಅವರು ಇದ್ರು ಅವರು ಒಂದು ಕಾಲದಲ್ಲಿ. ಸೊ ನಮ್ಮ ಬಿಗ್ ಎಫ್ ಎಮ್ ಹೆಂಗೆ ಗೊತ್ತಾ, ಒಂಥರ ಸಮುದ್ರ ಇದ್ದಂಗೆ. ಇವತ್ತು ಅರ್ಧಕ್ಕರ್ಧ ನೀವು ಮೀಡಿಯಾದಲ್ಲಿ ಏನೇನು ನೋಡ್ತಿರೋ ಎಲ್ಲ 2006ಇಂದ 10ವರೆಗೂ ಆ ಕಾಲದ ಇದರಲ್ಲೆಲ್ಲ ಎಲ್ಲೋ ಒಂದು ಕಡೆ ಏನೋ ಊರಿಗೆ ಬರ್ದವರು ನೀರಿಗೆ ಬರದೇ ಇರ್ತಾರೆ. ಆ ಥರ ಮೀಡಿಯಾದಲ್ಲಿರೋ ಮೋಸ್ಟ್ ಆಫ್ ದೆಮ್ ಬಿಗ್ ಎಫ್ ಎಮ್ ಅಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿ ಬಂದು ಅಲ್ಲಿಂದ ಬೇರೆ ಎಲ್ಲೋ ಸ್ಟೇಷನ್ಗೆ ಹೋಗಿರ್ಬೋದು, ಟಿ ವಿ ವಾಯ್ಸ್ ಓವರು ಹೀಗೆ ಎಲ್ಲೆಲ್ಲೋ ಪಾದಾರ್ಪಣೆ ಮಾಡಿರ್ತಾರೆ. ಸೊ ಈಗ ಬನ್ನಿ ನಮ್ಮ ಸೆಕೆಂಡ್ ಅಕ್ವೇರಿಯಮನ್ನು ತೋರಿಸೋಣ. ಎಲ್ಲ ಅಲ್ಲಲ್ಲೇ ಕೆಲವು ಸತಿ ಪೇಪರು, ಇದು ನೋಡಿ ರಾಕಿ ಬರ್ಡೇಗೆ ಇದು ಮಾಡಿರೋ ಬಲೂನ್ ಇನ್ನೂ ಅಲ್ಲೇ ಇದೆ. ಓಕೆ, ಮತ್ತು ಪ್ರಾಪ್ಸು ಗೀಪ್ಸು ಎಲ್ಲ ಅಲ್ಲೇ ಇರುತ್ತೆ. ಸೊ ದಿಸ್ ಇಸ್ ದಿ ಸೆಕೆಂಡ್ ಅಕ್ವೇರಿಯಂ. ಇದ್ರದ್ದು ಕ್ಲೋಸಪ್ ಎಲ್ಲ ಆಮೇಲೆ ತೊಗೊಳ್ತೀನಿ ಆಯಿತಾ. ಸೊ ದಿಸ್ ಅಕ್ವೇರಿಯಮ್ದು ಸ್ಪೆಷಾಲಿಟಿ ಇದೆ, ಏನದು ಕಲರ್ ಎಲ್ಲೋ ಇತ್ತದು ಆಟೆಡ್ ಇನ್. ಹಾಂ, ಬೇಸಿಕ್ಲಿ ಯು ಕ್ಯಾನ್ ಚೇಂಜ್ ದ ಕಲರ್ಸ್. ನೋಡಿ ಏನೇನೆಲ್ಲ ಮಾಡಿದ್ದಾರೆ. ಓಕೆ, ಸೊ ಚಿಕ್ಕ ಫಿಶಸ್ ಇರೋದ್ರಿಂದ ಈ ಥರ ಎಲ್ಲ ಪ್ರಾಪ್ಸ್ಗಳು ಹಾಕಿಟ್ರೆ ಯೂಶಲಿ ಅಕ್ವೇರಿಯಂ ತುಂಬ ಸುಂದರವಾಗಿರುತ್ತೆ. ಅದಕ್ಕೂ ಆಟ ಆಡ್ಕೊಳ್ಳೋಕ್ಕೆ, ಸಂದಿಯಿಂದ ನುಸುಳ್ಕೊಂಡು ಹೋಗೋಕ್ಕೆ ಇದಕ್ಕೆಲ್ಲ ಸಿಗುತ್ತೆ. ಓಕೆ, ಸೊ ವಾಟ್ ಡಿಡ್ ಯು ಲೈಕ್ ಹಿಯರ್? ವಿಚ್ ಇಸ್ ಒನ್ ನೈಸ್ ಕಲರ್ ದಟ್ ಯು ಲೈಕ್? ಇದು ಚೆನ್ನಾಗಿದೆ ಅಲ್ಲ. ನಾನು ಆ್ಯಕ್ಚುಲಿ ಟ್ಯಾಂಕ್ಸ್ಗಳ ವಿಚಾರದಲ್ಲಿ ಕಲ್ತಿರೋದು ಇನ್ಬಿಲ್ಟ್ ಇದಿರುತ್ತೆ ಗೊತ್ತಾ, ಕ್ಲೀನ್ ಮಾಡೋದು. ದಯವಿಟ್ಟು ಅದನ್ನು ಮಾತ್ರ ಮರಿಬೇಡಿ. ಈ ಥರ ಇಷ್ಟಿದ್ರೆ ಟ್ಯಾಂಕನ್ನ ಪದೇ ಕ್ಲೀನ್ ಮಾಡೋ ಗೋಜರಲ್ಲ. ಇಲ್ಲ ಅಂದರೆ ಚಿತ್ರಾನ್ನ. ನಮ್ದೊಂದು ಟ್ಯಾಂಕ್ ಇದೆ, ತೋರಿಸ್ತೀವಿ ಬನ್ನಿ. ಫಿಶ್ ಹೆಸರು ಯಾವುದೋ ನಂಗೆ ಗೊತ್ತಿಲ್ಲ, ಬಟ್ ಆದರೂ ಫಿಶ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಗೊತ್ತು. ಫಿಶ್ಗಳು ಹೇಗೆ ನಿದ್ದೆ ಮಾಡುತ್ತೆ ಗೊತ್ತಾ? ಕಣ್ಬಿಟ್ಕೊಂಡೆ ಹಾಗೆ ತೇಲ್ತಾನೆ. ನೆಕ್ಸ್ಟ್ ಟೈಮ್ ಒಂದೇ ಜಾಗದಲ್ಲಿ ಅದು ಹೆಂಗೋ ಕಣ್ಬಿಟ್ಕೊಂಡಿದೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಪಟ ಅಂತ ಕುಟ್ಟೋದು, ನ್ಯೂ ಅನ್ನೋದು ಎಲ್ಲ ಮಾಡಬೇಡಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಇನ್ನೊಂದಿದೆ ಫಿಶ್ಶು, ಅದು ಫ್ಲವರ್ಡ್ ಹಾರ್ನ್ ಅಂತ. ಆ ಫಿಶ್ಶಿಗೆ ಸಿದ್ದು ಅಂತ ಹೆಸರಿಟ್ಟಿರೋದು. ನಮ್ಮ ಮನೆಯಲ್ಲೆಲ್ಲ ಹೆಂಗೆ ಅಂತಂದರೆ ಈ ನಾರ್ತು ಮತ್ತು ಸೌತದು ಈ ಸ್ಯಾಂಡ್ವಿಚ್ ಪ್ರಾಬ್ಲಮ್ಮು. ನಾನೆಲ್ಲ ಯೋಚನೆ ಮಾಡೋದು ಕನ್ನಡದ ಹೆಸರುಗಳು. ನನ್ನ ಗಂಡ ಅವನಿಗೆ ಬರೋದೆಲ್ಲ ಈ ಥರ ನಾರ್ತ್ ಇಂಡಿಯನ್ ಹೆಸರುಗಳೇ, ಬಿಕಾಸ್ ಅವ್ನು ಬೆಳೆದಿರೋದು ಎಲ್ಲ ಅಲ್ಲಿ. ಸೊ ಇದೇ ಥರ ಈಗ ನಮ್ಮ ಮನೆಯಲ್ಲಿ ಝೋಯಾ ಬಂದ್ಲಲ್ಲ, ಅವಳಿಗೆ ಝೋಯಾ ಅಂತ ಹೆಸರು ಯಾಕೆ ಇಟ್ಟಿದ್ದಂದರೆ, ಅವರಮ್ಮ ಮಾಯಾ, ಇಲ್ಲೇ ಇನ್ಸ್ಟಾಗ್ರಾಮಲ್ಲಿ ಯಾರೊಬ್ಬರು ಮೆಸೇಜ್ ಹಾಕಿದ್ರು, ಅವಳು ಮಾಯಾ ಅಂತ, ಇವಳು ಮಗಳು ಝೋಯಾ ಅಂತ ಹೆಸರಿಟ್ಬಿಡ್ರಿ ಅಂತ. ನಾನು ಆಯಿತು ನೆಕ್ಸ್ಟ್ ಇನ್ನೊಂದು ಯಾವುದೋ ಪೋಯಾನ ಅಂದ್ಕೊಂಡು, ಸರಿ ಇವರೇನೋ ಕೊಟ್ರಲ್ಲ ಝೋಯಾ ಚೆನ್ನಾಗಿದೆ ಅಂತ ಇಟ್ಟೆ. ಅದಕ್ಕೂ ತರಲೆ ಮಾಡಿದ್ದವನು. ಅದಕ್ಕೆ ಹೋಗ್ಬಿಟ್ಟು ಮೋತಿ ಅಂತೆ. ಮೋತಿನ ಯಾವುದದು ಕೋತಿ ಥರ ಇದೆ ಹೆಸರು ಅಂದ್ಕೊಂಡು. ಸಮ ವಿ ಡೋಂಟ್ ಕನೆಕ್ಟ್ ಅಲ್ಲ. ಐ ಥಿಂಕ್ ಇಟ್ಸ್ ಪ್ರಾಬ್ಲಿ ನಮ್ಮ ಗುಂಡಾ ಥರ ಅವ್ರ ಮೋತಿ ಅದು. ಸೊ ಒಟ್ಟಿನಲ್ಲಿ ಈ ಗಲಾಟೆ ಫಿಶ್ಗೂ ತಪ್ಪಲಿಲ್ಲ. ಅದನ್ನು ಇನ್ನು ಯಾಕೆ ಸಿದ್ದು ಅಂತ ಕರೆದ, ನೀವು ಆ ಫಿಶನ್ನು ನೋಡಿದ್ರೆ ಆಟೋಮೆಟಿಕಾಗಿ ನಿಮಗೆ ಅರ್ಥ ಆಗ್ಬಿಡುತ್ತೆ. ಮತ್ತು ಅದ್ರ ಬಾಯಿ ಭಾಳ ವಿಶೇಷವಾಗಿದೆ. ಈ ಹಾರ್ಟ್ ಶೇಪ್ ಬಾಯಿ ಇದೆ, ಸೀರಿಯಸ್ಲಿ. ಅದ್ರದ್ದು ಕಾಮಿಡಿ ಅಂದರೆ, ನಾನು ಯಾವುದೋ ಒಂದು ಪೆಟ್ ಶಾಪ್ಗೆ ಹೋಗಿದ್ದಾಗ ಫಿಶ್ ಅಂತ ತರಕ್ಕೆ ಆಕ್ಸಿಡೆಂಟ್ಲಿ ಡೇವಿಸೇ ಇದೇ ನಿಂದು ಫಿಶು ಹಿಂಗಿದೆ ಅಂತ ಕಣ್ಣು ಬಾಯ್ಬಿಟ್ಟ. ಚೆನ್ನಾಗಿದೆಯಲ್ವಾ ಬಾ ಹಂಗಾರೆ ಇದನ್ನು ತೊಗೊಂಡ್ಬಿಡೋಣ ಅಂತ ನಾನು ತೊಗೊಂಡೇ ಬಂದುಬಿಟ್ಟೆ. ಸೊ ಹಿಂಗಾಗಿದ್ದು ಅವ್ನು ಇವತ್ತಿಗೂ ರಿಪೀಟ್ ಮಾಡ್ತಾನೆ. ಇವಳು ಮುಂದೆ ಏನೂ ಮಾತಾಡೋಂಗೆ ಇಲ್ಲ, ಸ್ವಲ್ಪ ಮಾತಾಡಿದ್ರು ನೋಡಿದ್ದೆಲ್ಲ ಬೇಕು ಅಂತ ತೊಗೊಂಡು ಮನೆಗೆ ಬಂದ್ಬಿಡ್ತಾಳೆ ಅಂತ ಹಂಗೆ ಬಂದಿದ್ದದು. ಅದನ್ನು ತೋರಿಸ್ತೀವಿ, ಅಲ್ಲಿವರೆಗೂ ಸಸ್ಪೆನ್ಸ್ ಮೇಂಟೈನ್ ಮಾಡಿ. ಯಾಕೆ ಇದನ್ನು ಸಿದ್ದು ಅಂತ ಕರೆದ್ರು ಯೋಚನೆ ಮಾಡಿ ನೋಡೋಣ, ಸರಿನಾ? ಈಗ ಎಷ್ಟಾಯಿತು? ಟ್ಯಾಂಕ್ ನಂಬರ್ 2. ಓಕೆ, now this is our
ಏರಿಯಾ. ಈಗ ಯಾವ ಕಡೆಗೆ ಹೋಗೋಣ? ಇಲ್ಲಿಗೆ ಹೋಗೋಣ. ಏಯ್, ಈ ಟ್ಯಾಂಕ್ದು ದೊಡ್ಡ ರಾಮಾಯಣ ಇರೋ ಟ್ಯಾಂಕ್ ಇದು. ಯಾಕಂದ್ರೆ ಈ ಟ್ಯಾಂಕ್ ನೋಡೋಕೇನೋ ಭಾಳ ಚೆನ್ನಾಗಿದೆ, ಏನೋ 3,000 4,000 ಅಷ್ಟೇಂದೇನೋ ತೊಗೊಂಡ್ಬಿಟ್ಟೆ. ಬಟ್ ಒಂದು ಪೆದ್ ಕೆಲಸ ಮಾಡಿದ್ದು ನಾನಂದರೆ, ಆಗಲೇ ಹೇಳಿದ್ನಲ್ಲ, ಅಲ್ಲೆಲ್ಲ ಈ ಒಳಗಡೆನೆ ಕ್ಲೀನ್ ಮಾಡೋ ಫೆಸಿಲಿಟಿ ಇಲ್ದಿರೋ ಟ್ಯಾಂಕ್ಸ್ಗಳು ತುಂಬ ಬೇಗ ಗಲೀಜಾಗ್ಬಿಡುತ್ತೆ. ಸೊ ಏನು 2-3 ವಾರಕ್ಕೆಲ್ಲ ಫುಲ್ ಗಲೀಜ್ ನೀರು. ದಿನ ಬೆಳಗಾದ್ರೆ ಅವ್ರನ್ನ ಕರ್ಸೋಕ್ಕೆ ಒಂದೊಂದು ಟ್ಯಾಂಕಿಗೂ 650 ರೂಪಾಯಿ ತಗೋತಾರೆ. ಏನು ಗುರು ಇದು ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು ಕೊನೆಗೆ ಇದಕ್ಕೆ ಒಂದು ಸಪ್ರೇಟ್ ಏನೋ ಕ್ಯಾನಿಸ್ಟರ್ ಅಂತ ಬರುತ್ತೆ. ಇಲ್ಲಿ ಬಂದರೆ ಹಿಂದೆ ನಿಮಗೆ ಕಾಣುತ್ತೆ. ಇದಕ್ಕೆ 6,500, ಇದಕ್ಕೆ 3,500. ಇದು ಹೆಂಗಾಯ್ತಂದ್ರೆ ಸೀರೆ 100 ರೂಪಾಯಿ, ಬ್ಲೌಸಿಗೆ 600 ರೂಪಾಯಿ ಕಥೆ ಆಯ್ತು ನಮ್ಮದು. ಸೊ ಹಂಗಾಗಿ that is one lesson I've learned on the way. So be very careful whenever you are buying your tanks. Ensure you have cleaning ಇದು. ಓಕೆ, ಹೀಗಿದ್ರೆ ಏನಾಗುತ್ತೆ, ಅಟ್ಲೀಸ್ಟ್ 1.5 ತಿಂಗಳು 2 ತಿಂಗಳು ನಿಮ್ಗೇನು ಕ್ಲೀನ್ ಮಾಡೋಷ್ಟೇ ಇರಲ್ಲ. ಸೊ ಈಗ ಇಲ್ಲಿರೋದು ಈ ಟ್ಯಾಂಕಲ್ಲೂ ಅಷ್ಟೇ ತುಂಬ ಮರ್ಡರ್ಗಳಾಗೋಗ್ಬಿಟ್ಟಿದೆ ರೀ. ಯಾಕಂದರೆ ಇಲ್ಲಿ 2-3 ಪ್ರಾಬ್ಲಮ್ ಆಯಿತು. ಒಂದು, ಆ ಬಬಲ್ಸ್ ಬರೋ, ಆಕ್ಸಿಜನ್ ಬರೋ ಇದಿದೆಯಲ್ಲ, ಆ ಪೈಪ್ ಬಿಟ್ಕೊಂಡು ಕೆಲವು ಸತಿ ಓವರ್ ನೈಟ್ ಎಲ್ಲ ಆಫ್ ಆಗಿಬಿಟ್ಟು ಬೆಳಗ್ಗೆ ಬರೋ ಅಷ್ಟೊತ್ತಿಗೆ ಎಲ್ಲವೂ ಏನು ವೈಕುಂಠ ಸಮಾರಾಧನೆ ಥರ ಬಂದಿರೋ ಥರ ಸ್ಟೇಜಲ್ಲಿ ಎಷ್ಟೋ ಫಿಶಸ್ಗಳಿತ್ತು. ದಿಸ್ ಟ್ಯಾಂಕ್ ಇನಿಷಿಯಲಿ ಹ್ಯಾಡ್ ಗೋಲ್ಡನ್ ಫಿಶ್. ಓಕೆ, ಗೋಲ್ಡ್ ಫಿಶ್ ರಾದರ್. ಗೋಲ್ಡ್ ಫಿಶಸ್ದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಅಪ್ಯಾರೆಂಟ್ಲಿ ಇಟ್ ಕ್ಯಾನ್ ರಿಮೆಂಬರ್ ಯುವರ್ ಫೇಸಸ್. ಐ ವಾಸ್ ಲೈಕ್ ವಾವ್, ಅದಕ್ಕೆ ಆ ಥರ ಫಿಶಸ್ಗಳ ಹತ್ರ ಹೋಗಿ ಯು ಕ್ಯಾನ್ ಡೂ ಆಲ್ ಆಫ್ ದಿಸ್, ಆಯಿತಾ. ಸೊ ನಾವು ಈ ಇದರಲ್ಲಿರೋದು, ಐ ಲವ್ ದೀಸ್ ಟು ಏಂಜಲ್ ಫಿಶಸ್ ಇದು ಅಲ್ವಾ. ಸೊ ಲುಕ್ ಅಟ್ ದೀಸ್ ಟು, ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಇದನ್ನ ನಮ್ಮ ಒಬ್ರು ಕ್ಯಾಮ್ರಾಮನ್ ಇವಾಗ ಯಾರು ತೆಗಿತಾ ಇದಾರೋ ತನು ಅಂತ, ಬಂದಾಗೆಲ್ಲ ಇದ್ರ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಐ ಥಿಂಕ್ ಇದು ಅವ್ರ ಫೇವ್ರೆಟ್ ಟ್ಯಾಂಕ್ ಅನ್ಸುತ್ತೆ. ಐ ಥಿಂಕ್ ಪ್ರಾಣಿಗಳೇ ಹಾಗೆ, ಸ್ಟಾರ್ಟಿಂಗಲ್ಲಿ ಏನೋ ಅಂತ ನೋಡ್ತೀರಾ, ಆಮೇಲೆ ಅದೇ ಹಾಗೆ ಸೆಳೆದಿಟ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಓ, ಇದು ಆಟ ಆಡ್ಸೋ ಫಿಶಾ? ಕೆಲವು ಫಿಶ್ಗಳು ನೀವು ಹಿಂಗಾದ್ರೆ ಅದಾಗದೇ ಬರುತ್ತೆ. ಇದು ಸ್ವಲ್ಪ ನೋಡಿ ಲೆವೆಲ್ ಗಾಂಚಲಿ ಫಿಶ್ ಇದು. ಇದ್ರ ಹಿಂದೆ ಹೋದ್ರೆ ನೋಡಿ ತಪ್ಪಿಸ್ಕೊಂಡೆಲ್ಲೋ ತಿರುಗಿಸ್ಕೊಂಡು ಹೋಗ್ತಾ ಇದೆ ಥರ ನೋಡಿ, ಅದಂಗೆ ಮಾಡ್ತಾ ಇದ್ದೆ. ಬರಲಿ ನೀನು, ಬರಲಿ. ಓಯ್, ನಿನಗೆ ಆಟಿಟ್ಯೂಡ್ ಇಲ್ಲ, ಅದಕ್ಕಿದೆ. ಬೈಲಿ 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 ಬೈಲಿ. ಕ್ಯಾಮ್ರಾ ಆನ್ ಆಗಿದೆ, ಮರ್ಯಾದೆ ತೆಗಿಬೇಡ. ಬಾರೋ, ಬಾಯ್ಲಿ 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 ಬಾಯ್ಲಿ. ಇದು ಬಾರೇನಾ ಬಾರೋನಾ? ನಿಮ್ಗೆ ಯಾರಿಗಾರು ಅದು ಹೆಂಗೆ ಐಡೆಂಟಿಫೈ ಮಾಡೋದು ಗೊತ್ತಾ? ನನಗಂತೂ ಗೊತ್ತಿಲ್ಲ. ಇದರಲ್ಲಿ ಫುಲ್ ಗಪ್ಪಿ ಫಿಶಸ್ ಇದೆ, ಇಂಪೋರ್ಟೆಡ್ ಗಪ್ಪಿ ಅಂತಲ್ಲ. ಇವತ್ತು ಎಂಥದ್ದೆಲ್ಲ ಬಂದ್ಬಿಟ್ಟಿದೆ ಅಂತಂದರೆ, ಬೋಲಿಗೆ ಸ್ಟ್ಯಾಂಡು, ಅದಕ್ಕೆ ಟೋಪಿ, ಇನ್ನೇನೇನು ಬಿಡ್ತಾರೋ. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಇದು. ಹೌ ಕ್ಯಾನ್ ಯು ಮೇಕ್ ಯುವರ್ ಫಿಶ್ ಬೋಲ್ಸ್ ಲುಕ್ ಬ್ಯೂಟಿಫುಲ್? ಯಾಕೆಂದರೆ ಈ ಬೋಲ್ಸ್ಗಳೆಲ್ಲ ತುಂಬ ಚೀಪ್ ರೀ, 200-300 ರೂಪಾಯಿ ಸಿಕ್ಬಿಡ್ಬಹುದು. ಅದ್ರಲ್ಲಿ ಒಳಗಡೆ ಇರೋ ಟಾಯ್ಸ್ ಇದೆಯಲ್ಲ, ಅದೇ ನಿಮ್ಗೆ ಆ್ಯಕ್ಚುಲಿ ಒಂದು ಒಳ್ಳೆ ಲುಕ್ಕನ್ನು ಕೊಡೋದು. ಸೊ ಇನ್ವೆಸ್ಟ್ ಇನ್ ದೋಸ್. ಆ್ಯಂಡ್ ಈ ಸ್ಯಾಂಡು, ಪೆಬಲ್ಸು, ಅದು ಕೂಡ ಆ್ಯಡ್ಸ್ ಲವ್ಲಿ ಇದು ಫೀಲ್. ಸೊ ದಟ್ ಇಸ್ ದ್ಯಾಟ್. ಸೊ ಈ ಫಿಶಸ್ಗಳೆಲ್ಲ ಗುಂಪಲ್ ಗೋವಿಂದ ಫಿಶಸ್ಸು. ಅಂದರೆ ಅವ್ರು ಒಟ್ಟೊಟ್ಟಿಗೆ ಇದ್ದರೆ ಅವಕ್ಕೆ ಕಮ್ಮಿ ಸ್ಟ್ರೆಸ್ಸು. ನೀವು ಒಂದೊಂದನ್ನೇ ಬಿಟ್ಬಿಟ್ರೆ ನೋಡಿ, ಅದ್ರ ಬಿಹೇವಿಯರು ನೋಡಿ ಎಲ್ಲ ಒಟ್ಟೊಟ್ಟಿಗೆ ಅದು ಓಡಾಡ್ತಾ ಇದೆ. ಆ್ಯಂಡ್ ಐ ಸಾ ಸಮ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಈ ಕಾಯ್ ಫಿಶಸ್. ಓಕೆ, ಒಂದೊಂದು ಬಣ್ಣನೂ ಒಂದೊಂದನ್ನ ಸಿಂಬಲೈಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅಲ್ಲೊಂದೇ ಒಂದಿದೆ, ಯು ಕ್ಯಾನ್ ಸಿ ಇಟ್ ಇಸ್ ಲಿಟಲ್ ಆರೆಂಜಿಶೇ. ಬಟ್ ಇಫ್ ಯು ಸಿ ದಟ್ ರೆಡ್ ಮತ್ತು ವೈಟ್ ಏನಿದೆ, ಅದನ್ನ ಕೊಹಾಕು ಅಂತ ಕರೀತಾರೆ. ಇಟ್ ಸಿಂಬಲೈಸಸ್ ಸಕ್ಸಸ್. ಕರಿಯರಲ್ಲಿ ಸಕ್ಸಸ್ಸನ್ನು ಅದು ಸಿಂಬಲೈಸ್ ಮಾಡುತ್ತೆ. ಮತ್ತು ಇಲ್ಲಿ ಒಂದು ಬಿಳಿ ಬಣ್ಣ ಇದೆಯಲ್ಲ, ವಾಟ್ ಡಸ್ ಬಿಳಿ ಕಾಯ್ ಸಿಗ್ನಿಫೈ ಅಥವಾ ಸಿಂಬಲೈಸ್? ಸಕ್ಸಸ್ ಅಷ್ಟೇ. ಈ ಗೋಲ್ಡ್ ಕಲರ್ ಏನ್ ಸಿಂಬಲೈಸ್ ಮಾಡತ್ತಂದ್ರೆ ದುಡ್ಡು. ಓಕೆ, ಮತ್ತೆ ಇಲ್ಲಿ ಬ್ಲ್ಯಾಕ್ ಕಲರ್ ಏನಿದೆ ಕಾಯ್ ಅಲ್ಲಿ, ಅದು ಅಡ್ವರ್ಸಿಟಿನ ಸಿಂಬಲೈಸ್ ಮಾಡುತ್ತೆ. ಮತ್ತೆ ಕೆಲವು ಭಾಗಗಳಲ್ಲಿ ಬ್ಲೂ ಕಾಯ್ ಅಂತ ಕೂಡ ಸಿಗುತ್ತೆ. ಬ್ಲೂ ಕಾಯ್ ಅಪ್ಯಾರೆಂಟ್ಲಿ ಇಸ್ ಅ ಸಿಂಬಲ್ ಆಫ್ ಸೆರೆನಿಟಿ ಮತ್ತೆ ಪೀಸ್. ಓಕೆ, ಇದದ ಆಯಸ್ ಎಷ್ಟು ಗೆಸ್ ಮಾಡಿ ನೋಡೋಣ. 20-25 ವರ್ಷ ಬದುಕತ್ತಂತ ಇದು. ಮತ್ತು ಇನ್ನೊಂದು ಪ್ರಪಂಚದ ಒಂದು ಭಾಗದಲ್ಲಿ ಓಲ್ಡೆಸ್ಟ್ ಕಾಯ್ ಹೆಸರು ಬಂದು ಹನೋಕೋ ಅಂತ. ಅದು 225 ವರ್ಷ ಬದುಕಿದೆ. 225 ಅಲ್ಲ, 226. ಸೊ ಇಸ್ಂಟ್ ಇಟ್ ಅಮೇಝಿಂಗ್? ನಾವು ಆಮೆಗಳಿಗೇನೆ 100 ವರ್ಷಕ್ಕೂ ಹೆಚ್ಚು ಬದುಕತ್ತೆ ಅಂತೀವಿ. ಕೆಲವು ಕಾಯ್
ನೋಡಿ 226 ವರ್ಷ ಬದುಕಿರೋ ಫಿಶಸ್ಸು ಇದೆ. ಅದನ್ನ ಕೇಳಿ ನಿಜವಾಗ್ಲೂ ಆಶ್ಚರ್ಯನೇ ಆಯ್ತು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಈ ಕಾಯ್ ಫಿಶಸ್ಗಳನ್ನ ಯಾಕೆ ಇಡಬೇಕು? ಜಾಪನೀಸ್ ಕಲ್ಚರ್, ಸಂಸ್ಕೃತಿ ಪ್ರಕಾರ ಇದು ಲಕ್, ಪೀಸ್ ಮತ್ತೆ ಇನ್ನೇನು ಗುಡ್ ಹೆಲ್ತ್, ವೆಲ್ತ್, ಇದಕ್ಕೋಸ್ಕರನೇ ಸಿಂಬಲೈಸ್ ಮಾಡೋದು. ಸೊ ದಟ್ಸ್ ವೈ ಪೀಪಲ್ ಕೀಪ್ ದಿಸ್. ಕಾಯ್ ಪಾಂಡ್ಸ್ ಆರ್ ಫೆಂಗ್ಶುಯಿ ಗೋಲ್ಡ್ ಅಂತೆ. ಸೊ ಆಲ್ಸೋ ಈ ಕಾಯ್ ಪಾಂಡ್ಸ್ಗಳನ್ನ ಫೆಂಗ್ಶುಯಿ ಗೋಲ್ಡ್ ಅಂತ ಕರೀತಾರೆ. ಅಂದ್ರೆ ದೇ ಅಟ್ರಾಕ್ಟ್ ಪಾಸಿಟಿವ್ ಎನರ್ಜಿ, ಚಿ ಎನರ್ಜಿ ಅಂತ ಏನು ಕರಿತೀವಿ, ಅದನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಹೆಲೋ ಬೆಟ್ಟ ಬೆಟ್ಟ ಯಾವ ಬೆಟ್ಟ ಪಾಪ, ಚಿಕ್ಕ ಗ್ಲಾಸು ಎಲ್ಲೆಲ್ಲೋ ಕೂಡಿಸ್ಬಿಡ್ತೀವಿ. ಅಟ್ಲೀಸ್ಟ್ ನಮ್ಗಾದ್ರೂ ಇದು ನೋಡಿ, ಆಕ್ಸಿಜನ್ ಇರೋ ಟ್ಯಾಂಕು, ಲೈಟ್ ಇರೋ ಅಂತ ಒಂದು ಟ್ಯಾಂಕು. ದಿಸ್ ಇಸ್ ಸಮಥಿಂಗ್ ದಟ್ ಐ ರೀಸೆಂಟ್ಲಿ ಪಿಕ್ಡ್ ಅಪ್. ಇದು ಹೆಂಗೆ ಗೊತ್ತಾ, ಪ್ರತಿ ಸತಿ ನೀವು ಫಿಶ್ ಟ್ಯಾಂಕ್ಗೆ ಅಥವಾ ಫಿಶಸನ್ನು ಕೊಂಡ್ಕೊಳ್ಳೋಕ್ಕೆ ಅಂತ ಅಂಗಡಿಗೆ ಹೋದಾಗ ಏನಾದರೂ ಒಂದು ಹೊಸದು ಬಂದಿರುತ್ತಲ್ಲ, ಆ ಥರ ಕಣ್ಣು ಹಾಯಿಸಿ ಇದು ತಂದಿದ್ದು. ಈ ಬೆಟಾ ಫಿಶ್ದು ಒಂದು ಲೇಬಿರಿಂತ್ ಅಂತ ಒಂದು ಆರ್ಗನ್ ಇದೆ. ಅದಕ್ಕೋಸ್ಕರನೇ ನೀವು ಆ ಫಿಶ್ಗೆ ನೋಡಿ, ನೀವು ಆಕ್ಸಿಜನ್ ಕೊಟ್ಟಿಲ್ಲ ಅಂದ್ರೂ, ಸಪ್ರೇಟಾಗಿ ಅದು ಇಲ್ಲ ಅಂದ್ರೂ, ಸುಮ್ಮನೆ ನೀರಲ್ಲಿ ಒಂದು ಲೋಟದಲ್ಲಿ ಇದು ಇಟ್ರೂ ಅದು ಬದುಕ್ಬಿಡುತ್ತೆ. ಸೊ ಹಾಗಾಗಿ ದಟ್ ಈಸ್ ಬೆಟಾ ಫಿಶ್. ಮತ್ತಿನ್ನೇನು, ಆಯ್ತು ಚೆನ್ನ ಬಾಯ್ಲಿ ಪುಟ್ಟು, ಚೆನ್ನಾಗಿದೆಯಲ್ಲ, ಬ್ಲೂ ಆ್ಯಂಡ್ ಮರೂನ್ ಕಾಂಬಿನೇಷನಲ್ಲಿ. ಇದಕ್ಕೆ ಆ್ಯಕ್ಚುಲಿ ಬೀಸಣಿಗೆ ಫಿಶ್ ಅಂತ ಹೆಸರಿಡಬೇಕು. ಅದು ಹಿಂದ್ಗಡೆ ಅದು ಒನ್ ಜೆಟ್ ಫ್ಲೇರ್ಸ್ ಇಟ್ಸ್ ಟೇಲ್ ಔಟ್, ಫುಲ್ ಬೀಸಣಿಗೆ ಥರನೇ ಅದು. ಹಂಗಾಗಿ ಬಾಯ್ಲಿ ನೋಡಿ ಹೆಂಗಿದೆ ಪ್ರಪಂಚ, ಭಗವಂತನ ಸೃಷ್ಟಿ. ಇದು ಒಂದೊಂದೇ ಇರಬೇಕು, ಇದು ಒಂಟಿಯಾಗೇ ಇರಬೇಕು. ಸೊ ಇದನ್ನ ಏಕಾಂಗಿ ಫಿಶ್ ಅಂತ ಕರೆಯೋಣ. ಇದು ಹಂಗೆ ಇರೋಕ್ಕೆ ಹುಟ್ಟಿರೋದು, ಇದು ಜೊತೆಗೆ ಇಡಕ್ಕೆ ಬಿಡಲ್ಲ ಅವರು. ಈಗ ಬಂತು ಪ್ರೆಸೆಂಟಿಂಗ್ ಸಿದ್ದು. ನಿಮಗೆ ಗೊತ್ತಾಯ್ತಾ? ಇಷ್ಟೇ ಕಾಣೋ ಪ್ರಪಂಚ. ನೋಡಿ, ನನ್ನ ಕ್ಯಾಮರಾಮನ್ ತಾನು ಕಂಡಿಡಿದ್ರು, ತಲೆ ಮೇಲೆ ಪೇಟ ಥರ ಇರೋದ್ರಿಂದ ಸಿದ್ದು ಅಂತ. ಸೊ ಇದು ಬಾಯಿ ಹತ್ರ ನೀವು ಹೋದ್ರೆ ಫುಲ್ ಹಾರ್ಟ್ ಶೇಪ್ ಇರುತ್ತೆ. ಚೆನ್ನ ಬಾಯಲ್ಲಿ ಬಾರಿ, ಇಲ್ಲಿ ಇದನ್ನು ಅಷ್ಟೇ ಒಂದೊಂದೇ ಇಡಬೇಕು. ಬಾಯಲ್ಲಿ ಬಾಬಾ 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 ಬಾಬಾ. ಇದು ಯಾವ್ದ್ರಿ ನಮ್ದು? ಫ್ಲವರ್ ಹಾರ್ನ್. ಸೊ ಇದೆಲ್ಲ ಭಾಳ ಎಕ್ಸ್ಪೆನ್ಸಿವ್ ಫಿಶಸ್. ಇದು ಒಂದು ಫಿಶ್ ಐ ಥಿಂಕ್ ಇಟ್ ಈಸ್ 4,500 ಏನೋ. ಹಂಗಾಗಿ ಇದು ಬಂದು ಮನೆಗೆ ಆಲ್ಮೋಸ್ಟ್ 3 ತಿಂಗಳಾಯಿತು. ಹಿಯರ್ ಕಮ್ಸ್ ನಮ್ಮ ಅಕ್ವೇರಿಯಂ ನಂಬರ್ 8. ಅಕ್ವೇರಿಯಂ ಅನ್ಬೋದು, ಇಲ್ಲ ನೀವು ಅದನ್ನು ಫಿಶ್ ಬೋಲ್ ಅಂತ ಅನ್ಬೋದು. ಇದು ಬೇಸಿಕ್ಲಿ ಗಪ್ಪಿ ಅದು ಫಿಶ್ ಬೋಲ್. ಓಕೆ, ನಂಗೆ ಅದೇನೋ ಗೊತ್ತಿಲ್ಲ, ನಂಗೆ ಮೀನುಗಳಂದರೆ ಭಾಳ ಇಷ್ಟ. ನನಗೂ ಡೇವಿಸ್ಗೂ ಅದೇ ಗಲಾಟೆ. ಅವನು ಖೈದಿಗಳ ಥರ ಅದನ್ನು ಬಂದಿಟ್ಟಿದ್ಯಾ ಅಂತ. ನಾನು ಅವನಿಗೆ ಲಾಜಿಕ್ ಹೊಡಿತೀನಿ, ಈ ಪ್ರಪಂಚದಲ್ಲಿ ದೇವ್ರ ಕಣ್ಣಲ್ಲಿ ನಾವು ಖೈದಿಗಳೇ ಅಲ್ವಾ, ಈ ಪ್ರಪಂಚದಲ್ಲಿ ನಾವು ಬಂದಿಯಾಗಿಲ್ವಾ ಅಂತ. ಸೊ ನಮ್ಮದು ಒಂದು ಹಿಂಗೆ ತರ್ಕಗಳು ನಡೀತಾ ಇರುತ್ತೆ. ಎಲ್ಲ ಹೇಳ್ತಾರಲ್ಲ, ಇವಾಗ ತಾಯಿ ಹೊಟ್ಟೆನಲ್ಲಿದ್ದರೆ ಅದು ಒಂದು ಬಂಧನನೇ, ಅಲ್ಲಿಂದ ಆಚೆಗೆ ಬರೋದು ಒಂದು ಲೋಕ, ಹಂಗಿದ್ರೆ ಇದಕ್ಕಿಂತ ಇನ್ನೊಂದು ಯಾವುದೋ ಲೋಕ. ಸೊ ಒಂಥರ ಇನ್ಸೆಪ್ಷನ್ ಇದ್ದಂಗೆ. ಸೊ ಸರಿ, ಒಟ್ಟಿನಲ್ಲಿ ಅವ್ರವ್ರ ಬೇಳೆ ಕಾಳುವನ್ನು ಬೇಯಿಸ್ಕೊಂಡು ನಮಗೇನು ಬೇಕೋ ಅದು ನಾನು ಮಾಡ್ತಾಯಿರ್ತೀನಿ, ನನಗೇನು ಬೇಕೋ ನಾನು ಮಾಡ್ತಾಯಿರ್ತೀನಿ, ಅವನು ಬೇಕಾದ ಅವ್ನು ಮಾಡ್ತಾಯಿರ್ತಾನೆ. ಸೊ ಐ ಗೆಸ್ ದಟ್ಸ್ ಅವರ್ 8th ಫಿಶ್ ಬೋಲ್. ಮತ್ತೀಗ ಬಂತು ನಂಬರ್ 9, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಶ್ ಟ್ಯಾಂಕ್. ಅದು ನಮ್ಮ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಆಫೀಸ್ ಇದೆ. ನಂದು ಯೂಶಲಿ ಲೈಫ್ ಹೇಗಂತಂದರೆ, ಬೆಳಗ್ಗೆ ರೇಡಿಯೋ ಶೋ ಎಲ್ಲ ಮುಗಿದ್ಮೇಲೆ, ಶೂಟ್ ಎಲ್ಲ ಮುಗಿದ್ಮೇಲೆ, ನೋಡಿ ಅಲ್ಲಿ ನಮ್ಮ ಝೋಯಾ ನಮ್ಮ ಮಾತನ್ನು ಕೇಳಿಸ್ಕೊಂಡು ಪರ ಕೆರಿತಾ ಇದ್ದಾಳೆ. ನಮ್ಮದು ಆಫೀಸ್ ಇದೆ, ನಮ್ಮ RR ಪ್ರೊಡಕ್ಷನ್ಸ್ ಅಂತ ಸಂಬಂಧಪಟ್ಟಂತೆ ಕ್ಲೈಂಟ್ಸ್ಗಳ ಜೊತೆಗೆ ಮಾತಾಡೋದಾಗಿರಲಿ, ಪಾಡ್ಕಾಸ್ಟ್ ರಿಲೇಟೆಡ್ ಇದು, ಟೀಮಿಗೆ ಹ್ಯಾಂಡಲ್ ಮಾಡೋ ಫೀಡ್ಬ್ಯಾಕು, ಟೀಮಿಗೆ ಕೊಡೋ ಫೀಡ್ಬ್ಯಾಕ್, ಇದೆಲ್ಲ ನಡೆಯೋದು ಡಿಸ್ಕಷನ್ನು ಆ ರೂಮಲ್ಲಿ. ಸೊ ಬೇಸಿಕ್ಲಿ ಆ ಆಫೀಸ್ ಏನಿದೆ ಅದು ಎದುರುಗಡೆ ಒಂದು ದೊಡ್ಡ ಆ ಟ್ಯಾಂಕನ್ನು ಹಾಕ್ಸೋಕ್ಕೆ ಕಾರಣನೇ, ಹೋಗ್ಲಿ ಮೀನೆಲ್ಲ ನೋಡಿದ್ರೆ ಆ ಕಣ್ಣು ಮುಂದೆ ಇದ್ದರೆ ಸ್ವಲ್ಪ ಕಾನ್ಸಂಟ್ರೇಷನ್ನು ಮತ್ತು ಮನಸ್ಸು ಹಾಯಾಗಿರುತ್ತೆ ಅಂತ. ಹಾಗಾಗಿ ದ್ಯಾಟ್ ಈಸ್ ಫಿಲ್ಡ್ ವಿತ್ ಆಸ್ಕರ್ಸ್. ಆ್ಯಂಡ್ ಟ್ಯಾಂಕನ್ನು ಹೋಗಿ ನೋಡೋರಂತೆ. ಇಲ್ಲ ತೋರಿಸ್ಲಾ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಲಾ? ಟೀಸರ್ ಬಿಟ್ಟಿಟ್ಟಿರೋಣ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಐ ಗೆಸ್ ವಿತ್ ದಿಸ್ ಒನ್ ಇವತ್ತಿನ ನಮ್ಮ ಮನೆಯ ಫಿಶ್ ಟ್ಯಾಂಕ್ಗಳ ಟೂರ್ ಮುಗಿದಿದೆ.
9ಕ್ಕೆ ಮುಕ್ತಾಯ, 9ನೇದು ಇನ್ನೂ ತೋರಿಸಿಲ್ಲ. ಇನ್ಸ್ಟಾದಲ್ಲೇ ಯಾವುದೋ ಒಂದು ಸ್ಟೋರಿನಲ್ಲೆಲ್ಲ ಹಾಕಿದ್ದೆ. ಹಾಗಾಗಿ ನಾನು ಲೈಫನ್ನು ಹೇಗೆ ಸೋಷಿಯಲ್ ಮೀಡಿಯಾ ಜೊತೆ ಕಳೀತಾ ಇದ್ದೀನಿ ಅಂದರೆ ಇಟ್ಸ್ ವೆರಿ ಓಪನ್ ಬುಕ್. ಕೆಲವರು ಇವತ್ತು ನಮ್ಮ ಶೋನಲ್ಲಿ ಬಂದಿದ್ದರು, ನಮ್ಮ ವೆಂಕಟೇಶ್ ಅವರು PR ಅವ್ರು ಹೇಳ್ತಾ ಇದ್ರು ಕೆಲವು ಸೆಲೆಬ್ಸ್ ಎಲ್ಲ ಸೋಷಿಯಲ್ ಮೀಡಿಯಾನ ಬರೀ ಪ್ರಚಾರಕ್ಕೆ ಉಪಯೋಗಿಸ್ತಾರೆ ಅಂತ. ಐ ಥಿಂಕ್ ನಮ್ಮದು ಆಚಾರ ವಿಚಾರ ಪ್ರಚಾರ ಎಲ್ಲ ಚಾರಗಳು ಆದಷ್ಟು ಮಧ್ಯ ಇದು ಗ್ಯಾಪ್ ಕಮ್ಮಿನೇ ಇದೆ. ಸೊ ಥ್ರೂ ವಿಚ್ ವಿ ಆರ್ ಕನೆಕ್ಟೆಡ್ ಆ್ಯಂಡ್ ವಿ ಆರ್ ಗ್ರೋಯಿಂಗ್ ವಿತ್ ಲೈಫ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವ್ಲಾಗನ್ನು ನೋಡಿದ್ದಕ್ಕೆ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟು ಇನ್ಯಾವ್ದ್ರ ಬಗ್ಗೆ ವ್ಲಾಗ್ ಮಾಡಬೇಕಂತ ಮಾಡೋಣ. ಅಲ್ಲಿವರೆಗೂ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ವ್ಯಕ್ತಿತ್ವ ಪರಿಚಯ ಮಾಡ್ಕೊಳ್ಬೇಕಂದ್ರೆ ಜಸ್ಟ್ ಕ್ಯೂರಿಯಸ್ ಕನ್ನಡ, ಜಸ್ಟ್ ಕ್ಯೂರಿಯಸ್ ಇಂಡಿಯಾ ನೋಡಿ ನನ್ನ ಲೈಫನ್ನು ನಾನು ಹೇಗೆ ನೋಡ್ತಾ ಇದ್ದೀನಿ ಅಂತ ಈ ಒಂದು ಅನ್ಫಿಲ್ಟರ್ಡ್ ರಾ ಲೆನ್ಸ್ನ ಮೂಲಕ ನೋಡಬೇಕಂದ್ರೆ ರ್ಯಾಪಿಡ್ ರಶ್ಮಿ ವ್ಲಾಗ್ಸನ್ನು ನೋಡಿ. ಲೈಫ್ ಜೊತೆಗೆ ನೆಕ್ಸ್ಟ್ ಇನ್ನೇನೇನು ಚಾನಲ್ ಓಪನ್ ಮಾಡ್ತೀನೋ ಅದನ್ನು ನೋಡ್ತಾನೆ ರೀ. ಹೋಗ್ಬಿಟ್ಟು ಬರಲಾ? ಬಾಯ್.